ಭವ್ಯಂ ದೈವ ಹತ್ತು ಅವತಾರ ಮಹಾಲಕ್ಷ್ಮಿ ಮುತ್ತಿನಾರುತಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾದೇವಿ ಹತ್ತು ಅವತಾರ ಮಹಾಲಕ್ಷ್ಮಿ ಮುತ್ತಿನಾರುತಿ ಬೆಳಗಿದಿನ ಭಕ್ತರನ್ನು ಧರಿಸು ಮಹಾಮಾತೆ ಬಾಳು ಬೆಳಗಿಸು ಮಾದೇವಿ ಹತ್ತು ಅವತಾರ ಮಹಾಲಕ್ಷ್ಮಿ ಬಾಳು ಬೆಳಗಿಸು ಮಾದೇವಿ ಹತ್ತು ಅವತಾರ ಮಹಾಲಕ್ಷ್ಮಿ ಬಾಳು ಬೆಳಗಿಸು ಬಾಳು ಬೆಳಗಿಸು ಬಾಳು ಬೆಳಗಿಸು ಅಮ್ಮ ತಾಯಿ ಜಗನ್ಮಾತೆ ದುಷ್ಟರ ಸಂಹಾರಿಣಿ ಶಿಷ್ಟರ ಪರಿಪಾಲಿನಿ ನೀನು ಪರಮೇಶ್ವರನ ಸತಿಯಾಗಿ ಪಾರ್ವತಿ ಎನಿಸಿಕೊಂಡ ನೀನು ಮಹಾಕಾಳಿ ಅವತಾರವನ್ನು ತಾಳಿ ಅದೆಷ್ಟೋ ರಾಕ್ಷಸರ ಸಂಹಾರ ಮಾಡಿ ಜಗತ್ತಿಗೆ ಬೆಳಕು ನೀಡಿದವಳು ನೀನು. ಹೀಗಿರಬೇಕಾದ್ರೆ ಈ ಕಲಿಯುಗದಲ್ಲಿ ರಕ್ಕಸ ಅವತಾರವನ್ನು ತಾಳಿರೋ ದುಷ್ಟರ ಸಂಹಾರಕ್ಕಾಗಿ ನೀನು ಯಾವುದಾದ್ರೂ ಒಂದು ಅವತಾರ ತಾಳಿ ಈ ಭೂಮಿಗೆ ಬರಲೇಬೇಕು ತಾಯಿ. ತಾಯಿ ಕುರಿ ಸೇವೆ ಭೂತಾಯಿ ಸೇವೆ ನಮ್ಮ ಜೀವಾಳ ಅಂತ ತಿಳಿದು ನಡೀತಾ ಇರೋ ನಮ್ಮಂತಹ ಬಡ ರೈತರ ಬಾಳನ್ನ ಕಾಪಾಡೋ ಭಾರ ನಿನ್ನನ್ನೇ ಕೊಡಿದೆಯಮ್ಮ, ನಿನ್ನನ್ನೇ ಕೊಡಿದೆ. ಮಂಗಳ 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 ಗೌರಿಯ ಪೂಜೆ ಮುಗಿಯಿತಿಲ್ಲವೇ? ಮುಗೀತು ಬನ್ನಿ ಸ್ವಾಮಿ. ಭವತಾಪವನ್ನ ಕಳೆಯೋ ಆ ಭವತಾರಣಿಯ ಪೂಜೆ ಮಾಡಿ ಮುಗಿಸಿದ್ದೀನಿ, ತೆಗೆದುಕೊಳ್ಳಿ ಪ್ರಸಾದ. ಅಂಬ ಗಿರಿಜ ಮಾತೆ, ನಿನ್ನಿಂದ ಗಿರಿಜವಲ್ಲಭನಂದ ಕರೆಸಿಕೊಂಡಂತ ಹರಣ್ಯ ಸತಿ ನಿನಗೆ ನನ್ನ ನಮಸ್ಕಾರಗಳು. ಮಾಮರದಕ್ಕೂ ಹೋಗಿಲ್ಲ ಕೂಡ ಅಮ್ಮ ಎಂದು ನಿನ್ನನ್ನು ಕೂಗಿ ಆನಂದಿಸುತ್ತೇವೆ. ನಾವಿಂದು ನಿನ್ನ ಪೂಜೆಯನ್ನು ಮಾಡಿ ನಾವು ಧನ್ಯಳಮ್ಮ. ಅನ್ನ ಕೊಡುವ ತಾಯಿ ಭೂಮಿ ತಾಯಿ, ಹಗಲೆರಳು ಮಳೆ ಚಳಿ ಬಿಸಿಲು ಎನ್ನದೆ ದುಡಿದು ಕುರಿಗಳನ್ನು ಸಾಕಿ ಭೀಮ ಅರ್ಜುನರಂತ ತಮ್ಮಗಳನ್ನು ಬೆಳೆಸ
ಬದುಕೆ. ಇದಕ್ಕೆಲ್ಲ ಸದಾ ನಿನ್ನ ಕಾವಲಿರಲಿ ತಾಯಿ, ಕಾವಲಿರಲಿ. ಸ್ವಾಮಿ, ಏನ್ರಿ ಇದು? ಆ ತಾಯಿ ಹತ್ರ ಭಕ್ತಿಯಿಂದ ಬೇಡಿಕೊಳ್ಬೇಕಾದ್ರೆ ನಿಮ್ಮ ಮಾತಿನಲ್ಲಿ ಯಾವುದೋ ಒಂದು ರೀತಿ ಕಠೋರತೆ ತುಂಬಿದೆಯಲ್ಲ. ಇದೇ ಮಂಗಳ, ಈ ಕಠೋರತೆ ಎಂಬುದು ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಗೆ ಕಟ್ಟಾಗಿ ಇದ್ದಂತೆ. ಆ ಪರೀಕ್ಷೆಯಲ್ಲಿ ಗೆಲ್ಲಿಸಿ ಪಾಸ್ ಮಾಡಂದು ಕೇಳಿಕೊಂಡೆ. ಅಂದ್ರೆ ಏನು ಸ್ವಾಮಿ ನಿಜದ ಅರ್ಥ? ಇದರ ಅರ್ಥ ನೀನು ತಿಳಿಯದೆ ಬಯಸಿದರೆ ವ್ಯರ್ಥ. ಎಂದಿಗೂ ನನ್ನ ಮಾತಿಗೆ ಅಲ್ಲಗಳೆಯುವುದನ್ನು ನನಗೆ ಒಂದು ವಚನ ಕೊಡ್ತೀಯ? ಸ್ವಾಮಿ, ಇದೆಂಥ ಮಾತನ್ನ ಕೇಳ್ತಾ ಇದ್ರಿ ನೋಡಿ. ನಾನು ನಿಮ್ಮ ಕೈ ಹಿಡಿದ ಸತಿ, ನಿಮ್ಮ ಪ್ರತಿಯೊಂದು ಮಾತನ್ನ ಪಾಲಿಸಬೇಕಾದು ನನ್ನ ಧರ್ಮ. ಹಿಂದೆ ಹಿರಿಯರು ಹೇಳಿದ್ವಿ, ಪತಿ ಸೇವೆ ಮಾಡದ ಹೆಣ್ಣು 108 ವ್ರತ ಮಾಡಿದ್ರೆ ಅದರಿಂದ ಏನು ಫಲ ಅಂತ. ನೀವು ನನ್ನ ಪಾಲಿನ ದೇವರು ರೀ. ನಿಮ್ಮ ಮಾತನ್ನು ನಾನು ಎಂದಿಗೂ ತಪ್ಪಿ ನಡಿಲಾರೆ. ಈಗೋ ತೆಗೆದುಕೊಳ್ಳಿ ನನ್ನ ಮಾತನ್ನ, ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿ. ಎದ್ದೇಳು ಮಂಗಳ, ಎದ್ದೇಳು. ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣುವನ್ನು ತೆರೆಸಿಬಿಟ್ಟಿ, ಹೃದಯ ಬಡಿತವನ್ನು ಬದಲಾಗಿಸಿಬಿಟ್ಟಿ. ನಿತ್ಯ ನಿಟ್ಟುಸಿರಿನಲ್ಲಿ ಸೊಟ್ಟ ಧೂಮ್ರಪಾನದಂತೆ ಹೊರಗೆ ಹೋಗುವ ನನ್ನ ಉಸಿರಿನ ಕಣಗಳು ಪ್ರತಿ ರಾಮಬಾಣನಂತೆ ಪ್ರಜ್ವಲಿಸಿ ಈ ಉಜ್ವಲ ಭವಿಷ್ಯದ ನಮ್ಮ ಮಣಿತನವು ರಾಮರಾಜದ ಗೂಡಾಯಿತು. ಆದರೆ ಆ ನನ್ನ ತಮ್ಮ ಬೀರ ಏನ್ರಿ? ಆದರೆ ಬೀರ ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ, ಯಾಕೆ? ಏನಾಯ್ತು ನಮ್ಮ ಬೀರನಿಗೆ? ಅವನ ತಾಯಿಯು ನನ್ನ ತಾಯಿಯು ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ಬೀರನೆಂಬ ಕೂಸವನ್ನು ನನ್ನ ಕೈಯಲ್ಲಿ ಕೊಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸವನ್ನು ಶಕ್ತಿವಂತ ತಮ್ಮನಾಗಿ ಬೆಳೆಸಿನಿ. ಅವನೆಂದರೆ ನನಗೆ ಪಂಚಪ್ರಾಣ, ಅವನಿಗೂ ಅಷ್ಟೇ. ನಾನೆಂದರೆ ದೇವರ ಸಮಾನ. ನೀನು ಆ ಅನಾಥವಂತೂ ಎಂದಿಗೆ ಭಾವಿಸಬಾರದು. ಅವನು ನಿನ್ನ ಸ್ವಂತ ಮಗನಂತೂ ಭಾವಿಸಬೇಕು. ಇದೇ ನನ್ನ ಆಸೆ ಮಂಗಲ. ಅಲ್ಲರಿ, ನಮ್ಮ ಬೀರ ಸಾಮಾನ್ಯನಲ್ಲ. ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜ ಇದ್ದಂತೆ. ಅವನೇನು ಮುಂದೆ ನನಗೆ ಮೈದುನ ಅಲ್ಲರಿ, ನನ್ನ ಹೆತ್ತ ಮಗ. ತೆಗೆದುಕೊಳ್ಳಿ ಈ ನನ್ನ ರಾಮ ವಚನ. ಬೆಚ್ಚಿದೆ ಮಂಗಳ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿವರೆಗೆ ನಾನು ಮುಚ್ಚಿನಿಟ್ಟು ಹುಚ್ಚನಾಗಿ ಚಚ್ಚದ ಒಡೆದು ಹೋಗುವ ರವಸದ ಬ್ರಹ್ಮೆಗೆ ಒಡ್ಡು ಹಾಕಿಬಿಟ್ಟಿ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಮಂಗಳ. ಈ ಸಂತೋಷ ಸಮಯದಲ್ಲಿ ಗರಿಬಿಚ್ಚಿ ಕುಣಿದು ನವಿಲನಂತೆ ನನ್ನ ಗದ್ದಿಗೆ ಒಂದು ಹಾಡನ್ನು ಹಾಡಬಾರದೆ ಮಂಗಳ? ನನ್ನ ರಾಜ ರವಿಕೋಟಿ ತೇಜ. ಅಲ್ಲರಿ, ಊಟದ ಸಮಯ ಆಗಿದೆ, ನಿಮ್ಗೆ ಹಾಡಿನ ಆಸೆನಾ? ಇಂಥ ಸಮಯದಲ್ಲಿ ಹಾಡಂದ್ರೆ ಯಾರು ಕೇಳ್ತಾರ ಚಿನ್ನ? ಅಯ್ಯೋ ಏನನ್ನ ಆಗ್ಲಿ ಪತಿ ದೇವ, ನಿಮ್ಮ ಆಜ್ಞೆ. ನನಗಾಗಿ ನಿನಗಾಗಿನ ಕೊನೆವರೆಗೆ ಬದುಕಬೇಕು. ಬಲ್ಮುಲಭೇ ನಿವ ನನ್ನ ಚಲುವೆ ಬಲಿಬಾ ಬಳಿ ಬಂದು ಸಿಹಿ ಮುದ್ದು ನೀಡು. ಸಿಹಿ ಮುದ್ದಿನ ಕಾಣಿಕೆ ನಿಭಾರ ನನ್ನ ಸನಿಹಗೆ. ನನ್ನ ಒಡತಿ, ಓ ಗೆಳತಿ ನನ್ನ ಒಡತಿ, ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ
ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಗೆ ಗೆಳೆಯ ನನ್ನ ಒಡೆಯ ಗೆಳೆಯ ನನ್ನ ಒಡೆಯ ನನ್ನ ಬಾಳಿಗೆ ಬೆಳಕಾಗಿರಿ ನನ್ನ ಉಸಿರಿಗೆ ಏನ್ರಿ ಹೇಳು ಚಿನ್ನ ಏನಂದ್ರಿ ಹೇಳು ಏಕೆ ಏನ್ ಬೇಕ್ರಿ ನನಗೊಂದು ಕಾಣಿಕೆ ಕೊಡುವಿಯಾ ಏನದು ಹೇಳ್ಬೇಕಾ ಹೇಳಿ ಮತ್ತೆ ಅದೇ ಮುತ್ತು ಅಯ್ಯಯ್ಯೋ ಮುತ್ತು ಅಂದ್ರೆ ನಾಚಿಕೆ ಆಗತ್ತಾರೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಗೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಗೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರೆ ನನ್ನ ಸನಿಹಗೆ